ರಾಜೀನಾಮೆಗೆ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ತೀರ್ಮಾನ ಮಾಡಿದ್ದಾರೆ. ಇಬ್ರ ನಾಳೆ ರಾಜೀನಾಮೆ ಕೊಡುವ ಬಗ್ಗೆ ಸಂಗಮೇಶ್ ಹೇಳಿದ್ದಾರೆ. 4 ಬಾರಿ ಗೆದ್ದರೂ ಕೂಡ ಸಚಿವ ಸ್ಥಾನ ನೀಡದ್ದಕ್ಕೆ ಅಸಮಾಧಾನಗೊಂಡು ರಾಜೀನಾಮೆ ಕೊಡ್ತೀನಿ. ನನ್ನ ಹಿರಿತನವನ್ನ ಪಕ್ಷ ಕಡೆಗಣಿಸಿದೆ. ಪಕ್ಷದ ನಾಯಕರು ಕೊಟ್ಟ ಮಾತನ್ನ ತಪ್ಪಿದ್ದಾರೆ. 4 ಬಾರಿ ಶಾಸಕನಾಗಿದ್ದೀನಿ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಬಿಕೆ ಸಂಗಮೇಶ್ ಅವರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ವೀರೇಂದ್ರ ಒಪ್ಪಂದ ಮಾತಾಡ್ತಾ ಇದ್ದೀನಿ ಸರ್. ಈಗ ನಿಮಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ನೀವು 4 ಬಾರಿ ಶಾಸಕರಾಗಿದ್ದೀರಿ, ಹಿರಿಯ ಶಾಸಕರಿದ್ದೀರಿ, ಆದ್ರೂ ಕೂಡ ನಿಮಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ನಿಮ್ ನಿರ್ಧಾರ ಏನು ಸರ್? ಮುಂದೆ ನಮ್ಮ ಮತದಾರ ದೇವರುಗಳು, ನಮ್ಮ ಕ್ಷೇತ್ರದ ಮತದಾರ ದೇವರುಗಳು, ಮುಖಂಡರುಗಳು, ನಮಗೆ ದುಡಿದಂತವರು ಏನು ತೀರ್ಮಾನ ಮಾಡ್ತೀವಿ ನಾಳೆ ಬೆಳಿಗ್ಗೆ ಕೂತ್ಕೊಂಡು ಚರ್ಚೆ ಮಾಡಿ ಏನ್ ನಿರ್ಧಾರ ತಗೋಬೇಕು ಅಂತ ತಗೊಂತೀವಿ. ಇವತ್ತು ಕಾಂಗ್ರೆಸ್ 40 ವರ್ಷದ ಕಾಂಗ್ರೆಸ್ ಸೀನಿಯರ್ ಇದ್ದೀನಿ. ನನ್ನನ್ನು ಗುರುತಿಸದೇ ಇರೋದು ಬಹಳ ಅನ್ಯಾಯ. ಹೇಳ್ತಾರೆ ಬಾಯಲ್ಲಿ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ ಗುರುತಿಸ್ತೀವಿ, ನಿಮಗೆ ಸ್ಥಾನಮಾನ ಕೊಡ್ತೀವಿ ಅಂತ ಬರೀ ಬಾಯಲ್ಲಿ ಹೇಳ್ತಾರೆ ಹೊರತು ಇದು ಕಾರ್ಯಗತ ಆಗ್ತಾ ಇಲ್ಲ. ಹಾಗಾಗಿ ಬಹಳ ನೊಂದು ಬೇಜಾರಾಗಿ ಇವತ್ತು ನಾನು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಸರ್, ಈಗ ರಾಜೀನಾಮೆಯ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ ಸರ್ ನೀವು? ರಾಜೀನಾಮೆ ನಾಳೆ ನಮ್ಮ ಕ್ಷೇತ್ರದ ಮತದಾರ ದೇವರುಗಳು ಅವರು ನಮಗೆ ವಿಧಾನಸೌಧ ಕಳಿಸಿರೋದು. ಅವರು ರಾಜೀನಾಮೆ ಕೊಡಿದ್ರೆ ರಾಜೀನಾಮೆ ಕೊಡ್ತೀನಿ ಸರ್. ಆಲ್ರೆಡಿ ಭದ್ರಾವತಿಯಲ್ಲಿ ಎಲ್ಲರೂ ಕೂಡ ನಿಮ್ಮ ಅಭಿಮಾನಿಗಳು, ಬೆಂಬಲಿಗರು, ಮತದಾರರು ಆಕ್ರೋಶ ವ್ಯಕ್ತಪಡಿಸಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಏನ್ ಹೇಳ್ತೀರಿ ಸರ್? ಅವ್ರು ಕೊಡಬೇಕು ಅಂದ್ರೆ ಕೊಡ್ತೀನಿ ನಾಳೆ. ಅದಾಗೆ ಮುಲಾಜಿಲ್ಲ ನನಗೆ. ಪಕ್ಷಕ್ಕಿಂತ ನಮ್ಮ ಕ್ಷೇತ್ರದ ಮತದಾರಗಳು ದೇವರುಗಳು ಮುಖ್ಯ. ನುಡಿದಂತೆ ನಡೆಯಲ್ಲ. ಅವರು ಬರೀ ಬಾಯಿಗೆ ಒಂಥರ ಹೇಳ್ತಾರೆ, ಮುಖಂಡರುಗಳು ಗುರುತಿಸಬೇಕು, ಕಾರ್ಯಕರ್ತರುಗಳು ಗುರುತಿಸಬೇಕು ಅಂತ ಬಾಯಲ್ಲಿ ಹೇಳ್ತಾರೆ. ಎಲ್ಲಿ ಗುರುತಿಸಿದ್ದಾರೆ? ಎಲ್ಲ 1 ಸಲ ಗೆದ್ದರಿಗೆ, 2 ಸಲ ಗೆದ್ದರಿಗೆ, 3 ಸಲ ಗೆದ್ದರಿಗೆ, ಪಕ್ಷ ಚೇಂಜ್ ಮಾಡಿದವರಿಗೆ ಕೊಡ್ತಾ ಇದ್ದಾರೆ. ಪ್ರಾಮಾಣಿಕರು ಕೊಡ್ತಾ ಇಲ್ಲ. ಹಂಗಾಗಿ ಇವತ್ತು ಬಹಳ ದುಃಖದಿಂದ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ನಾಳೆ ಏನ್ ತೀರ್ಮಾನ ಆಗುತ್ತೋ ಅದಕ್ಕೆ ಬದ್ಧನಾಗಿರ್ತೀನಿ. ಇವತ್ತು ನನಗೆ ಹಿಂದೆ 50 ಕೋಟಿ ದುಡ್ಡು ಮಂತ್ರಿ ಕೊಡ್ತೀನಿ ಅಂತ ಬಿಜೆಪಿ ಪಕ್ಷಗಳು ಬಂದಿದ್ರು. ನಾನು ಅದಕ್ಕೆ ಹೋಗ್ಲಿಲ್ಲ. 2004 ಇಂಡಿಪೆಂಡೆಂಟ್ ಇದ್ದು ಕಾಂಗ್ರೆಸ್ ಟಿಕೆಟ್ ಕೊಡ್ಲಿಲ್ಲ. 2013 ಟಿಕೆಟ್ ವೇಸ್ಟ್ ಮಾಡಿದ್ರು, ಮೋಸ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಸಹಿಸ್ಕೊಂಡು ಪಕ್ಷದಲ್ಲಿ ಇದೀನಿ. ಯಾವ್ದು ಇವತ್ತು ಕೊಡ್ತಾರೆ ಅಂತ ನಮ್ಗೆ ಕೊಟ್ಟಿಲ್ಲ. ಹಾಗಾಗಿ ನಾವು ಕ್ಷೇತ್ರದ ಮತದಾರಗಳು ನಾಳೆ ಏನ್ ತೀರ್ಮಾನ ಕೊಡ್ತಾರೋ ಅದು ಬಂತ ನಡ್ಕೊಳ್ತೀನಿ. ಗೊತ್ತವ್ರೆ ಸಂಗಮೇಶ್ ಅವರೇ, ನೀವು ಈ ಹಿಂದೆ ಕಾಂಗ್ರೆಸ್ ಪಕ್ಷ ನಿಮಗೆ ಟಿಕೆಟ್ ಕೊಡದೇ ಇದ್ದಾಗ್ಲೂ ಕೂಡ ನೀವು ಪಕ್ಷಕ್ಕೆ ಈಗಲೂ ಕೂಡ ಮುಂದುವರಿತಾ ಇದ್ದೀರಿ. ಪಕ್ಷಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ನೀವು ದ್ರೋಹ ಮಾಡಿಲ್ಲ. ಆದ್ರೆ ಪಕ್ಷ ಯಾಕೆ ನಿಮ್ಮ ಹಿರಿತನವನ್ನ, ನಿಮ್ಮ ಪ್ರಾಮಾಣಿಕತೆಯನ್ನ ಪರಿಗಣಿಸಲಿಲ್ಲ ಅಂತ ನೀವು ಯಾಕೆ ಭಾವಿಸ್ತಾ ಇದ್ದೀರಿ? ನಿಜವಾಗ್ಲೂ ನನ್ನ ಪ್ರಾಮಾಣಿಕತೆಗೆ, ಹಿರಿತನಕ್ಕೆ ಗೌರವ ಕೊಟ್ಟಿಲ್ಲ. ಬರೀ ಬಾಯಲ್ಲಿ ಹೇಳ್ತಾರೆ ನಾವು ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಪಕ್ಷದ ದುಡಿದವರಿಗೆ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಬಾಯಲ್ಲಿ ಹೇಳ್ತಾರೆ ಹೊರತು ಕೆಲಸ ಮಾಡ್ತಾ ಇಲ್ಲ. ಇವರೆಲ್ಲ ಇವರು ಸ್ವಾರ್ಥಕ್ಕೋಸ್ಕರ ಇವ್ರಿಗೆ ಯಾರು ಬೇಕೋ ಅವ್ರಿಗೆ ಕೊಡ್ಕೊಂಡು ಪಕ್ಷವನ್ನ ಹಾಳು ಮಾಡ್ತಾ ಇದ್ದಾರೆ. ಸರ್, ಮಧು ಬಂಗಾರಪ್ಪ ಅವರಿಗೆ ಶಿವಮೊಗ್ಗ ಜಿಲ್ಲೆಯಿಂದ ಈಗ ಮತ್ತೊಮ್ಮೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಅವರು ಈಗ ಈ ಬಾರಿ ಕಾಂಗ್ರೆಸ್ಗೆ ಬಂದು ಶಾಸಕರಾಗಿ ಸಚಿವರಾಗ್ತಾ ಇದ್ದಾರೆ 2ನೇ ಬಾರಿ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಹಿಂದೆ ಜೆಡಿಎಸ್ ಇಂದ ಗೆದ್ದು 2ನೇ ಬಾರಿ ಕಾಂಗ್ರೆಸ್ ಗೆದ್ದಿರೋದು. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸೋತರು. ಇವರು ಪಕ್ಷವನ್ನು ಚೇಂಜ್ ಮಾಡಿದವರು ಇವರೆಲ್ಲರೂ. ನಾವು ಪಕ್ಷ ಬಿಟ್ಟೆಲ್ಲೂ ಹೋಗಿಲ್ಲ. ನಮ್ಮನ್ನು ಗುರುತಿಸೋ ಕರ್ತವ್ಯ ಪಕ್ಷದ್ದು. ಪಕ್ಷ ಗುರುತಿಸಿಲ್ಲ. ಹಾಗಾಗಿ ಬಹಳ ನೋವಾಗಿದೆ. ನಾನು ಏನ್ ತೀರ್ಮಾನ ತಗೋಬೇಕು ನಾಳೆ ನನ್ನ ಕ್ಷೇತ್ರದ ಮತದಾರ ದೇವರುಗಳು ಏನ್ ತೀರ್ಮಾನ ಕೊಡ್ತಾರೋ ಆ ತೀರ್ಮಾನಕ್ಕೆ ಬದ್ಧರಾಗಿರ್ತೀನಿ. ವೀರೇಂದ್ರ ಅವರೇ, ನಿಮ್ಮ ಕ್ಷೇತ್ರದ ಮತದಾರರೆಲ್ಲ ರಾಜೀನಾಮೆ ಕೊಡಬೇಕು ಅಂದ್ರೆ ನೀವು ರಾಜೀನಾಮೆಗೆ ಬದ್ಧರಿದ್ದೀರಿ? ಇವರು ಕ್ಷೇತ್ರ ಜನರ ಮತದಾರ ದೇವರುಗಳು ಅವರು ನಮ್ಮನ್ನು ಗುರುತಿಸೋದು ಕೊಡೋದೇ ಕೊಡ್ತೀನಿ. ಸರ್, ವೀರೇಂದ್ರ ಒಪ್ಪಂದ ಮಾತಾಡ್ತಾ ಇದ್ದೀನಿ.